ಫಲ ಜ್ಯೋತಿಷ್ಯ ಬೇಕೆ ಅನ್ನುವಂಥ ಗ್ರಂಥ ರಚನೆ ಮಾಡಿ ಅನೇಕರಿಗೆ ವೈಜ್ಞಾನಿಕ ನೆಲೆಗಟ್ಟನ್ನು ಚಿಂತನೆ ಮಾಡುವಂಥ ಒಂದು ವಿಚಾರವನ್ನು ಹಮ್ಮಿಸಿದ್ರು ನಮ್ಮ ನಿವೃತ್ತ ಪ್ರಾಚಾರ್ಯರು ಪ್ರೊಫೆಸರ್ ಎಸ್ ಬಾಲಚಂದ್ರರಾವ್. ಅದು ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ, ಇದು ಸಣ್ಣ ಕಾಲೇಜ್ ಅಲ್ಲ, ಭಾಳ ಪ್ರಸಿದ್ಧವಾದ ಕಾಲೇಜು. ಅದ್ರ ಪ್ರಾಚಾರ್ಯರಾಗಿ ನಿವೃತ್ತರಾದರು. ತಮ್ಮ 80ನೇ ವರ್ಷ ತಾವು ಈ ಲೋಕವನ್ನು ಬಿಟ್ಟು ಹೋದರು. ಈ ವ್ಯಕ್ತಿ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ, ಯಾಕಂದರೆ ಇವತ್ತು ವೈಚಾರಿಕ ವಿಚಾರಗಳನ್ನು ಬಿಂಬಿಸುವಂಥ ಜನ ಭಾಳಷ್ಟು ಕಡಿಮೆ. ಇವತ್ತು ಇನ್ನೂ ನಾವು ಯಾವುದೋ ಯುಗದಲ್ಲಿ ಇದ್ದೀವಿ ಅನ್ನುವಂಗೆ ವಾದ ಮಾಡ್ತಾ ಇರ್ತೀವಿ. ನಮ್ಮದು ಹಳೇದೆಲ್ಲ ಶ್ರೇಷ್ಠ, ಸನಾತನ ಶ್ರೇಷ್ಠ ಅಂತ ಮಾತಾಡ್ತೀವಿ. ಅದನ್ನೆಲ್ಲರೂ ಹೊರಗೆ ಹಚ್ಚುವಂಥ ಕೆಲಸವನ್ನು ಇವರು ತಮ್ಮ ಗಣಿತ ಮೂಲಕ, ತಮ್ಮ ಖಗೋಳಶಾಸ್ತ್ರ ಮೂಲಕ ಮಾಡಿ ಖಗೋಳಶಾಸ್ತ್ರವನ್ನು ಭವಿಷ್ಯಶಾಸ್ತ್ರದ ಹಿಡಿತದಿಂದ ದೂರ ಮಾಡಿದ್ದಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಂದ್ರೆ ವೈಜ್ಞಾನಿಕ ಚಿಂತನೆ ಬೆಳೆದರೆ ಸುಲಭದ ಕೆಲಸ ಅಲ್ರಿ. ನೀವು ಏನೋ ಕಥೆಗಳನ್ನ ಹೇಳಿ, ಪುರಾಣ ಪುಣ್ಯ ಕಥೆಗಳನ್ನ ಹೇಳಿ ಜನರನ್ನು ನಂಬಿಸ್ಬೋದು. ಅವ್ರು ನಂಬಿಸ್ತಾ ಇದ್ದೀವಿ ಮತ್ತು ಇವತ್ತಿಲ್ಲ ಅಂತಲ್ಲ. ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀವಿ ನಮ್ಮ ಲಾಭಕ್ಕಾಗಿ. ನೋಡಿರಿ, ರೋಡ್ ಮೇಲೆ ಕೂತಂಥ ಗಣಿತಶಾಸ್ತ್ರಗಳವರಾಗಲಿ, ಮತ್ತೂ ಆಗಲಿ, ಭವಿಷ್ಯಶಾಸ್ತ್ರಗಳವರಾಗಲಿ, ಅಂಗೈ ನೋಡಿ, ಮತ್ತೆ ನೋಡಿ, ಏನೋ ಹೇಳ್ತಿರ್ತಾರೆ, ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರೆ. ಅದು ಏನು ಕ್ಯಾಲ್ಕುಲೇಷನ್ ಎಂತು ಏನು ಅನ್ನೋದು ಅವ್ರಿಗೆ ಎಷ್ಟೋ ಗೊತ್ತು. ಅಂಥ ಒಂದು ಏನದಪ್ಪ ಇದ್ರಲ್ಲಿ ತಿಳ್ಕೊಂಡಾಗ ಅವ್ರಿಗೆ ಅದ್ರೊಳಗೆ ಹೊಕ್ಕಾಗ ಅದ್ರ ಮೇಲೆ PhD ಮಾಡಿದಾಗ ಗಣಿತ ಮೇಲೆ ಮತ್ತು ಖಗೋಳಶಾಸ್ತ್ರದ ಮೇಲೆ ಇವರಿಗೆ ನಮ್ಮ ಏನಪ್ಪ ಅಂದರೆ ಬಾಲಚಂದ್ರ ಅವ್ರಿಗೆ ಅನಿಸ್ತು, ಇವು ಏನು ಡಿಫ್ರೆಂಟ್ ಅದಪ್ಪ, ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದಂಥ ಅನೇಕ ಪುಸ್ತಕಗಳು ಬರೆದ್ರು. ಮತ್ತು ಅವೆಲ್ಲ ಇವತ್ತು ಆಕಾರ ಗ್ರಂಥ ಆಗಿದಾವೆ, ಅದನ್ನು ಉಪಯೋಗ ಮಾಡ್ಬೋದು ಅನ್ನೋಷ್ಟು ಮಟ್ಟಿಗೆ ಇವತ್ತು ಹೇಳ್ತಾ ಇದ್ದಾರೆ. ಜೊತೆಗೆ ಅನೇಕ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಮತ್ತು ಇವರು ಮ್ಯಾಥ್ಸಲ್ಲೇ PhD ಮಾಡಿದರು. ಇದು ಭಾಳ ಕಷ್ಟದ ಕೆಲಸ ಡಾಕ್ಟರೇಟ್ ಮಾಡುವಂಥದ್ದು. ಅದ್ರ ಜೊತೆಗೆ ಇನ್ನೂ PhD ಮಾಡೋರು